ನಾನು ನಿಮ್ಮ ಈ ಡೋನ್ನ ನಾನು ಮಾಡ್ತೀನಿ, ಎಲ್ರಿಗೂ ಗೇಲಿನ ತೋರಿಸ್ತೀನಿ. ಗಾಬರಿ ಆಗಬೇಡಿ. ರಾಜಕೀಯದ ಗಲಿಬಿಲಿ ನೀವು ತೇಳ್ತೀರಾ. ಹಾಸ್ಯದ ಗುಂಗಾಲಿ ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚ್ಚಗುಲಿಕೋದು ಕಾರ್ಯಕ್ರಮ ಗಿಲಿ ಗಿಲಿ ಪೊಲಿಟಿಕ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ವಾಗತ ಸುಸ್ವಾಗತ. ಆಗಿದೆ, ಎಲ್ಲ ಕಡೆ ಆಗಿದೆ, ಮೂರ್ ಕಡೆ ಆಗಿದೆ. ಹೇಗಾಗಿದೆ? ಹೇಗಾಯ್ತು? ಎಲ್ಲಿ ಆಯ್ತು? ಏನಾಯ್ತು? ಎಲೆಕ್ಷನ್ ಆಗಿದೆ, ಚನ್ನಪಟ್ಟಣದಲ್ಲಿ ಆಗಿದೆ, ಸಿಗ್ಗಾವಿಯಲ್ಲಿ ಆಗಿದೆ, ಸಂಡೂರಲ್ಲಿ ಆಗಿದೆ. ಅದ್ರ ಬಗ್ಗೆ ಮಾತಾಡೋಣ ನಾವು. ಕೈ ಪಕ್ಷದ ಕೈ ಹಿಡ್ಬಿಟ್ಟಿದೆ, ಗ್ಯಾರಂಟಿಗೆ ಗ್ಯಾರಂಟಿ ಹಿಡಿದ್ಬಿಟ್ಟಿದೆ, ಎಲೆಗಳೆಲ್ಲ ಹೂ ಪಕ್ಷದಲ್ಲಿ ಮುದ್ರಿ ಹೋಗ್ಬಿಟ್ಟಿದೆ, ತೆನೆ ಪಕ್ಷದಲ್ಲಿ ತೆನೆ ಎಲ್ಲ ಉದ್ರಿ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಮಾತಾಡೋಣ, ಮೂಡ ಬಗ್ಗೆ ಮಾತಾಡೋಣ, ಎಲೆಕ್ಷನ್ ಬಗ್ಗೆ ಮಾತಾಡೋಣ, ವಫ್ ಬಗ್ಗೆ ಮಾತಾಡೋಣ, ಎಲ್ಲ ಮಾತಾಡೋಣ. ನಮ್ಮನೇಲಿ ಏನ್ ತಿಂಡಿ ಮಾಡಿದ್ರು, ಒಗ್ಗರಣೆಗೆ ಎಷ್ಟು ಮೆಣಸಿನ್ಕಾಯಿ ಹಾಕಿದ್ರು ಅಂತ ಕೇಳೋಣ. ಎಲ್ಲದ್ರ ಬಗ್ಗೆ ಮಾತಾಡೋಣ. ಯಾರ ಹತ್ರ ಮಾತಾಡೋಣ? ನೀವು ಹೇಳಿ, ಯಾರ ಹತ್ರ ಮಾತಾಡೋಣ? ನೀವು ಹೇಳಿ, ನೀವು ಹೇಳ್ಬೇಕು ನನಗೆ. ಬೇಡ, ಅವ್ರು ಫುಲ್ ಬಿಸಿ ಇದ್ದಾರೆ, ಬೇಡ, ಆಮೇಲೆ ಮಾತಾಡೋಣ ಅಪ್ಪನ ಹತ್ರ. ಈಗ ನಿಮ್ಮ ಎಲ್ಲರ ಸಿಎಂ ಯಾರು ಇದ್ದಾರೆ? ರಾಮಯ್ಯ ಸರ್ ಹತ್ರ ಮಾತಾಡೋಣ. ಅವ್ರಿಗೆ ಫಸ್ಟ್ ನಾವು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ನಿಮ್ಗೆ ಸ್ವಾಗತ ಸ್ವಾಗತ ಸ್ವಾಗತ. ಗೆಲ್ಲುವೆ 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 ಗೆಲ್ಲುವೆ. ಇವತ್ತು ಬೈಯಕ್ ಹೋಗಲ್ಲ ನಿನ್ನ. ನಿಮಗೆ ಎಂದೆಂದಿಗೂ ಗೆಲುವೆ. ನಮಗೆ ಎಂದೆಂದಿಗೂ ಗೆಲುವೆ. ದಿನವೂ ದುಡಿದ ಛಲವೇ. 3 ಕ್ಷೇತ್ರದಿಂದ ಬಂದ ರಿಸಲ್ಟು ನಮಗಾನಂದವೇ. ಗೊತ್ತಾಯ್ತಲ್ಲ? ಯಾಕಂದರೆ ದುಡಿದ ಛಲವೇ, ಗ್ಯಾರಂಟಿ ಫಲವೇ, ಲೇಡೀಸ್ ಓಟ್ ಒತ್ತದವೇ. ನಮಗಿವತ್ತು ಗೆಲುವೆ ಗೆಲುವೆ ಗೆಲುವೆ. ನೋಡಿ ಎಷ್ಟು ಒಳ್ಳೆ ಗೆಲುವ ಇದು. ಮತ್ತೆ ಏನು ಸುಮ್ಮನೆನಾ? ಬರೀ ಕಣ್ಣೀರು ಹಾಕ್ಬಿಟ್ರೆ, ಬರೀ ಆ ಧರ್ಮ ಈ ಧರ್ಮ ಅಂತ ಹೇಳ್ಕೊಟ್ಬಿಟ್ರೆ, ಜನನ ಒಕ್ಲೆಬ್ಬಿಸ್ಬಿಟ್ರೆ, ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಟ್ರೆ ಜನ ನಂಬಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಕಣ್ಣೀರಿಗೆ ಬೆಲೆ ಇಲ್ಲ ಅಂತನಾ? ನೋ 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 ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಕಣ್ಣೀರು ಯಾವತ್ತೂ ಕಾರ್ಯರೂಪಕ್ಕೆ ಬರಲ್ಲ. ಕಣ್ಣೀರು ಸುರಿಸಿದ್ರೆ ಹೊಟ್ಟೆ ತುಂಬಲ್ಲ. ಮತ್ತೆಂತ ಸುರಿಸ್ಬೇಕು? ಬೆವರು ಸುರಿಸ್ಬೇಕು, ಕಣ್ಣೀರು ಸುರಿಸೋ ಬದಲು. ಅಂದರೆ ಪಕ್ಷ ಸಂಘಟನೆ ಮಾಡಬೇಕು, 16 ವರ್ಷ ಓಡಾಡಬೇಕು, ಬೆವರು ಸುರಿಸಬೇಕು, ನಾಟ್ ಕಣ್ಣೀರು ಸುರಿಸಬೇಕು. ಬೆವರು ಸುರಿಸೋದಕ್ಕೆ ಇವತ್ತು ಸೈನಿಕ ಚನ್ನಪಟ್ಟಣದಲ್ಲಿ ಗೆದ್ದಿರೋದು. ಕಣ್ಣೀರು ಸುರಿಸ್ಬಿಟ್ರೆ ಬರಲ್ಲ. 20-30 ವರ್ಷಗಳ ಕಾಲ ಬೆವರು ಸುರಿಸಿರೋದು. 20 to 30 years ಕಾಲ. ಹೌದು. ಮೈ ಗಾಡ್. ಆದ್ರೂ ನೀವು ಗೆಲ್ಲಕ್ಕೆ ಕಾರಣ ಏನು? ಅವ್ರು ಸೋಲಕ್ಕೆ ಕಾರಣ ಏನು? ಅಲ್ಲಿ ಲೋಕಲ್ ಅವರು, ಚನ್ನಪಟ್ಟಣದಲ್ಲಿ ಈಶೆ ಲೋಕಲ್. ಆಮೇಲೆ ಯಾರಿಗಾದ್ರೂ ಏನಾರು ಆಯಿತು ಅಂದರೆ ಮನ ಮುಂದಕ್ಕೆ ಹೋಗಿ ಕೇಳ್ಬೋದು. ಓ, ಆ ಥರ ಆಯಿತಾ? ಆಮೇಲೆ ಅಲ್ಲಿ ನೀರು ತಂದಿರೋ ಒಬ್ಬ ಆಧುನಿಕ ಭಗೀರಥಮ್ಮ ಅಂತ ಹೇಳ್ತಾರೆ ಆ ವ್ಯಕ್ತಿನ. ನೀರಿಗೆ ಜನ ಖುಷಿಯಾಗ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು. ನೀರು ಯಾರು ಕೊಡ್ತಾರೆ ಅವರೆಲ್ಲರೂ ಭಗೀರಥರಾಗ್ತಾರೆ ಜನಕ್ಕೆ. ವೆರಿ ನೈಸ್. ಯಾಕಂದ್ರೆ ಜನಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್. ಹೌದು. ಬಿಸಿಲಲ್ಲಿ ಸುಸ್ತಾಗಿ ಮನೆಗೆ ಬಂದಾಗ ಕುಡಿಯೋದು ನೀರು, ಮತ್ತೆ ಬಾತ್ರೂಮ್ಗೆ ಹೋದಾಗ ಯೂಸ್ ಮಾಡೋದು ನೀರು. ಎಲ್ಲ ಕುಣಿರ್ಬೇಕು. ಯಾವ ಒಡರೆ ಕಪಾಲಿಕೆ ಒಳಗೆ ಅದು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಪಕ್ಷದ ಗ್ಯಾರಂಟಿ, ಆಮೇಲೆ ಅಲ್ಲಿ ಬಂಡೆ ಬ್ರದರ್ಸ್ ಹವಾ, ಆಮೇಲೆ ನಮ್ಮದು ಹವಾ ಎಲ್ಲ ಸೇರಿ ಅಲ್ಲಿ ಗೆದ್ದು. ಶಿಗ್ಗಾವಿ ಅಲ್ಲೂ ಅಷ್ಟೇ ಜನ ರೋಷೋಗ್ಬಿಟ್ಟಿದ್ರು. ಸುಮ್ಮನೆ ಅಪ್ಪ ಮಗ, ಇಲ್ಲಿ ಅಪ್ಪ ಗೆಲ್ಲೋದು ಮಗನ ನಿಲ್ಸೋದು, ಅಲ್ಲಪ್ಪ ಗೆಲ್ಲೋದು ಮಗನ ನಿಲ್ಸೋದು. ಬೇರೆಯವ್ರಿಗೆ ಟಿಕೆಟೇ ಇಲ್ವೋ? ಬೇರೆಯವ್ರಿಗೆ ಕೊಡಬೇಕು ಟಿಕೆಟು. ಈಗ ಬಂಡೆಯವರು ಅವ್ರ ತಮ್ಮನ್ನ ತ್ಯಾಗ ಮಾಡಿಲ್ವಾ? ಕೊಟ್ಟರಲ್ಲಿ ಏನಾದರೂ ಬೇರೆಯವ್ರೀಗ ಲೋಕಲ್ ಪಾಪ ಗೆಲ್ಲಿಸ್ಲಿ ಅಂತ ಅವರು ಸೋತಿದ್ರು ನಿಂತು ಗೆಲ್ಲಿಸ್ತಾರಲ್ಲ. ಹಾಗೆ ಶಿಗ್ಗಾವಿಲೂ ಅಷ್ಟೇ. ಅಪ್ಪ ಆದಮೇಲೆ ಮಗ ಆದಮೇಲೆ ಮೊಮ್ಮಗ, ಈ ಕಲ್ಚರ್ನ ತಡಿಬೇಕು ಅಂತ ಒಬ್ಬ ಅಲ್ಪಸಂಖ್ಯಾತ ನಾಯಕನ ಶಿಗ್ಗಾವಿಲ್ ಗೆಲ್ಸವ್ರೆ ಅಂದರೆ ನಮ್ಮ ಸರ್ಕಾರ, ನಮ್ಮ ಪಕ್ಷ, ನಮ್ಮ ಗ್ಯಾರಂಟಿ ಗೆಲ್ಲುವೆ ಗೆಲ್ಲುವೆ ಗೆಲ್ಲುವೆ. ಆಮೇಲೆ ಸಂಡೂರು ಆಬ್ಸಲ್ಯೂಟ್ಲಿ ಅದು ಎಕ್ಸ್ಪೆಕ್ಟೇಷನ್ ಗೆಲುವು. ನಮ್ಮ ಮುಂದೆ ಯಾರೇ ನಿಂತ್ಕೊಂಡ್ರು ಸಂಡೂರ್ಲಿ ಸುಂಡೋಯ್ತಾರೆ ಅವರು. ಸರ್ ನೀವು ಪ್ಲೀಸ್, ಐ ಆಮ್ ಟೆಲ್ಲಿಂಗ್ ದಟ್ ಯು ಪ್ಲೀಸ್ ಕೀಪ್ ಕ್ವೈಟ್. ವೈ ಅಂತ ಹೇಳಿದ್ರೆ ನೀವು ಎಲ್ಲ ಕಡೆ ಗೆದ್ಬಿಟ್ಟಿದ್ದೀರಿ, ಎಲ್ಲ ಕಡೆ ನಮ್ದೇ ಆಗ್ಬಿಟ್ಟಿದೆ, ಎಲ್ಲ ಕಡೆ ನಮ್ದೇ ಬಂದ್ಬಿಟ್ಟಿದೆ ಅಂತ ನಿಮ್ಗೆ ಸೊಕ್ಕು, ಅಹಂಕಾರ, ಅಟಿಟ್ಯೂಡ್.
ಬಂದ್ಬಿಟ್ಟಿದೆ ನಿಮ್ಗೆ ಅಂತ ನಾನು ಹೇಳ್ತಿಲ್ಲ ಸರ್, ಹೊಡೆದ್ರ ಕಪಾಲ್ಕ ಎಲ್ಲ ಜನ ಹೇಳ್ತಿದ್ದಾರೆ, ಎಲ್ಲ ಅಪೋಸಿಷನ್ ಪಾರ್ಟಿ ಹೇಳ್ತಿದ್ದಾರೆ, ಅವ್ರಿಗೆ ಬಂದ್ಬಿಟ್ಟಿದೆ ಅಹಂಕಾರ, ಅವ್ರಿಗೆ ಅವ್ರಿಗೆ ಫುಲ್ ಸೊಕ್ಕು ಅಂತ. ಏಯ್ ಯಾವಳ ನೀನು ಅವಂತ ನಾವು ಅದಕ್ಕೇನಂತೆ ಶೋತವ್ರು ಅಂತಾರಪ್ಪ. ಈಗ ಶೋತ್ ಬಿಟ್ರೆ ಏನಂತಾರೆ, ಆವಾಗ 25 108 ರೀಸನ್ಗಳು ಕೊಡ್ತಾರೆ ಅವರು. ಸೋತ್ಬಿಟ್ರೆ ಓ ಇದಾಗ್ಬಿಡ್ತು, ಓ ಸೊಕ್ಕಾಗ್ಬಿಡ್ತು, ಅವ್ರಿಗೆ ಏನು ಸೊಕ್ಕು ಇಲ್ಲ. ನಾವು ಜನಗಳಿಗೆ ಸಿಕ್ಕಬೇಕು ಅಲ್ಲಿ, ಸೊಕ್ಕಲ್ಲ ಸಿಗಬೇಕು. ಯಾವನ ಹೇಳ್ದವಾಗಂತ ಇಲ್ಲ ಅವರು ಅಪೋಸಿಷನ್ ಪಾರ್ಟಿ ಅವ್ರಿಗೆ ಹೇಳ್ತಾರೆ. ಯಾರು ಆಪೋಸಿಷನ್ ಪಾರ್ಟಿ ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೆ. ಮೊದಲು ಈ ಏನೇನಾಯ್ತು ನಮ್ಮದು ಗ್ಯಾರಂಟಿ ಯೋಜನೆ ಮನೆಗೆ ತಲುಪ್ತದಲ್ಲ, ನೀವು ಹೇಳ್ತಾ ಇದ್ದು ನಿಮ್ದೇ ಸರಿ, ಅವ್ರದ್ದೆಲ್ಲ ತಪ್ಪೇ. ನೀವು ಯಾರಿಗೂ ಗೋರಂಟಿ ಹಚ್ಚಲೇ ಇಲ್ಲ, ಯಾರಿಗೂ ಹಚ್ಚಿಲ್ಲ. ಈಗ ಎಲ್ಲ ಕಡೆ ಈಗ ಶಿಗ್ಗಾವ್ 15 ವರ್ಷಗಳ ಬಳಿಕ ನಮ್ಮ ಪಕ್ಷ ಬಂದದಂದ್ರೆ ಅಲ್ಲಿ ಜನ ಎಕ್ಸ್ಪೆಕ್ಟೇಷನ್, ಬದಲಾವಣೆ ಪರ್ವ, ಎಲ್ಲ ಕಡೆ ಆಗಿದ್ದು ನೋಡಿ ನಮ್ಮ ಕಡೆ ಆಗತ್ತೆ ಅಂತ. ಕುಟುಂಬ ರಾಜಕಾರಣಿಗೆ ಡಿಕ್ಕಿ ಎಲ್ಲ ಒಡೆದು ಕಳಿಸವ್ರೆ. ಇಲ್ಲೂ ಅಷ್ಟೇ, ತಾತ ಮಗ ಮೊಮ್ಮಗ ಡಿಚ್ಚಿ ಒಡೆದು ಕಳಿಸಿದ್ರು. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಇದು? ಖುಷಿ ಪ್ರಶ್ನೆ ಇಲ್ಲ, ಅಭಿವೃದ್ಧಿಗೆ ಜನ ಓಟ್ ಹಾಕಿರೋದು. ಸರ್ ಸುಮ್ಮನಿರಿ ಸರ್, ಸ್ವಲ್ಪ ನೀವು ಗೆದ್ದಿದ್ದೆ ಗ್ಯಾರಂಟಿಯಿಂದ. ಹೌದು, ಗ್ಯಾರಂಟಿಲೇ. ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ಮ ಪಕ್ಷ ಏನಾಗ್ತಿತ್ತು ಗೊತ್ತಾ? ಏನು ಗ್ಯಾರಂಟಿ ಇಲ್ಲ ಅಂದಿದ್ರೆ ಏನಾಯ್ತಿತ್ತು? ಇದು ನಿಂದಲ್ಲ, ಇದು ಇಟ್ ಇಸ್ ಎ ಡೂಪ್ಲಿಕೇಟ್ ಫೇಕ್ ಆಕ್ಟ್. ಹೊಡೆದ್ರ ಕಪಾಲ್ಕೆ ನಿನ್ನ ಮೊಕ್ಕ ಕಿಮ್ಮತ್ತಿನ ಕಾಶಿನ ಬೆಲೆ ಇರಬಾರ್ದು ನೋಡ್ಕೊಂಡು ನಿನಗೆ. ಅಲ್ಲದು ಯಾವುದೋ ಸಂಸತ್ಲಿ ಹೊರದೇಶದಲ್ಲಿ ಒಬ್ಬ ಕಪ್ಪುದೊಂದು ಕೋಟ್ ಹಾಕೊಂಡು ಅದು ಯಾವುದೋ ಬಿಲ್ ಪಾಸ್ ಆಗಿಲ್ಲ ಅಂದಾಗ ಕಮ್ಮತ್ತು ಕಿಮ್ಮತ್ತು ಅಂತ ಹಿಂಗೆ ಅರ್ದ್ಬಿಟ್ಟು ಹಿಂಗೆ ಶೇಕ್ ಹ್ಯಾಂಡ್ ಮಾಡ್ತಾರಲ್ಲ, ನೀನು ನನ್ನ ಮುಂದೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತೀಯಲ್ಲ ನೀನು. ನಿಮ್ಗೆ ಹೆಂಗೆ ಗೊತ್ತಾ, ನಮ್ಮದು ಅವ್ರದ್ದು ಎಲ್ಲ ಒಂದೇ ಸ್ಕೂಲ್, ನಾವೆಲ್ಲ ಒಟ್ಟಿಗೆ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು, ಸೊ ಅದಕ್ಕೆ ನಾವು ಹಾಗೆ ಮಾಡ್ತೀವಿ. ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ನಿಮ್ದು ಏನಾದರೂ ಗ್ಯಾರಂಟಿ ಇಲ್ಲ ಅಂತಂದರೆ ನಿಮ್ದು ಹಿಂಗೆ ಆಗತ್ತೆ ಪಕ್ಷ. ಹೊಡೆದವ ನಿನಗೆ ಮೊಕ್ಕ ಬರೀ ಆಟಗಾಡದ ಇಲ್ಲಿ. ಈಗ ಅದಿರಲಿ ಸರ್, ಗ್ಯಾರಂಟಿನ ನಿಲ್ಲಿಸ್ಬೇಕು ಅಂತ ನಿಮ್ಮ ಪಕ್ಷದಲ್ಲೇ ಮಾತು ಬರ್ತಿದ್ದಿ ಅಂತಲ್ಲ, ಯಾಕೆ 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 ನೀವು ಹೇಳಿದ್ರಾ ಆ ಥರ? ನೀವು ಹೇಳಿದ್ರಾ ಅವ್ರಿಗೆ ಆ ಥರ? ನಾವ್ ಯಾಕೆ ಹೇಳೋಣ, ಫುಟ್ಬಾಲ್ ಗ್ಯಾರಂಟಿ ನಿಲ್ಸೋದಿಲ್ಲ. ರಿಲ್ಯಾಕ್ಸ್ ನಮ್ಮ ಕಡೆಯವ್ರು ಯಾರು ಗ್ಯಾರಂಟಿ ನಿಲ್ಸಿ ಅಂತಾನು ಹೇಳಿಲ್ಲ. ರಿಲ್ಯಾಕ್ಸ್ ಮತ್ತೊಮ್ಮೆ ಗ್ಯಾರಂಟಿ ಬಗ್ಗೆ ಗೋರಂಟಿ ಹೆಚ್ಚು ಮಾತಾಡಿದ್ರೆ ಅಗ್ನಿ ಸುಟ್ಟೋಗ್ತೀಯ. ಫುಟ್ಬಾಲ್ ರಿಲ್ಯಾಕ್ಸ್ ಈ ಥರ ಶಾಯಿ ಕುಮಾರ್ ಡೈಲಾಗ್ ಹೊಡೆದು ಬಿಡ್ತೀನಿ. ಈಗ ಆಲ್ರೆಡಿ ಹೊಡೆದಾಯ್ತು, ಈಗ ಹೇಳಿ ಗ್ಯಾರಂಟಿ ನಿಲ್ಲಿಸ್ಬೇಕು ಅಂತ ನಿಮ್ಮ ಪಕ್ಷದಲ್ಲಿ ಯಾರು ಹೇಳ್ತಿದಾರಂತಲ್ಲ, ಅದಕ್ಕೇನು ಹೇಳ್ತೀರಾ? ಯಾರು ಹೇಳ್ತಿಲ್ಲ, ನಿಮ್ಮಂಥವ್ರು ಊಹಾ ಅಷ್ಟೇ, ಕೂದ್ಗ ಬಾಯಿ ಮುಚ್ಕೊಂಡು. ಊಹಾ ಇಲ್ಲ, ಅದು ರಿಯಲ್ ಫ್ಯಾಕ್ಟ್. ಯಾರು ಹೇಳಿರೋದು? ನಿಮ್ಗೆ ಗೊತ್ತು, ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಯಾರು ಹೇಳಿದ್ದು ಅಂತ. ಈಗ ಹಂಗೂ ಒಂದು ಪಕ್ಷ ಯಾರಾದರೂ ಗ್ಯಾರಂಟಿ ಬಗ್ಗೆ ಸ್ವಲ್ಪ ಅಪಸ್ವರ ಎತ್ತಿದವ್ರನ್ನ ಕರ್ಕೊಂಡೋಗಿ ಕ್ಲಾಸ್ ತಗೊಳ್ಳೋದು ಮೀನ್ಸ್ ಅವ್ರಿಗೆ ಹೇಳ್ತೀವಿ, ಬಿಕಾಸ್ ದೀಸ್ ಆರ್ ದ ಗ್ಯಾರಂಟೀಸ್ ಗೋಸ್ ಟು ಪೂರ್ ಪೀಪಲ್, ನಮ್ಮ ಥರ ಬಿಲೋ ಪಾವರ್ಟಿ ಪೀಪಲ್, ದ ಎಸೆನ್ಷಿಯಲ್ ನೆಸೆಸಿಟಿ ಫಾರ್ ದ ಪೀಪಲ್. ಅದರಿಂದ ಉಣ್ಣಕ್ಕೆ ತಿನ್ನಕ್ಕೆ ಮಲಗಕ್ಕೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡುವಂಥ ಸ್ಕೀಮ್ಗಳು. ಸರ್ ನನಗೆ ಉಣ್ಣಕ್ಕೆ ಇದೆ, ತಿನ್ನಕ್ಕೆ ಇದೆ, ಮಲಗಕ್ಕೆ ಇಲ್ಲ, ಮನೆ ಇಲ್ಲ. ನಿನಗೆ ಲೋನ್ ಬರ್ತದಲ್ಲ, ಕಟ್ಟಗ ಲೋನ್ ಬತ್ತ ಕಣಮ್ಮ. ತಾಲೂಕ್ ಪಂಚಾಯತಿಗೆ ಹೋಗಿ ನೀ ಕಾಂಟ್ಯಾಕ್ಟ್ ಮಾಡಿದೀಯಾ? ನಗರಸಭೆಗೆ ಕಾಂಟ್ಯಾಕ್ಟ್ ಮಾಡಿದೀಯಾ? ಅಲ್ಲಿ ಹೋಗಿ ಅಪ್ಲಿಕೇಶನ್ ಕೊಡ್ತಾರೆ ನೋಡಿದ್ಯಾ? ಎಲ್ಲ ನನ್ನ ಹತ್ರ ಹೋದ್ರೆ ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾರೆ. ನನಗೆ ಆ ಥರ ಎಲ್ಲ ನನಗೆ ಕಷ್ಟ ಆಗುತ್ತೆ. ನನಗೆ ನೀನು ಈ ಥರ ತಿರುಗಿ ನಿಂತಿದ್ರೆ ನಿಂಗೆ ಯಾರು ಲೋನ್ ಕೊಡ್ತಾರೆ? ಎಲ್ಲ ಎಲ್ಲೂ ಸಹಾಯ ಮಾಡಲ್ಲ, ನನಗೆ ಫುಲ್ ಕಷ್ಟ ಆಗ್ಬಿಟ್ಟಿದೆ ನನಗೆ. ನೀವೆಲ್ಲ ಹೋಗಿ ಅಪ್ಲಿಕೇಶನ್ ಕೇಳಲ್ಲ, ಏನು ಸ್ಕೀಮ್ ಇದೆ ಅಂತ ಕೇಳಲ್ಲ. ಸರ್ಕಾರದಿಂದ ಅನುದಾನ ಬಂದಿಲ್ಲ. ಏನಂದ್ರಿ? ಅನುದಾನ ಎಲ್ಲರಿಗೂ ಅನುದಾನ ಬರುತ್ತೆ, ನೀವು ಕೇಳಲ್ಲ ಅಷ್ಟೇ. ಅನುದಾನ ವಾಟ್ ಅನುದಾನ? ನಿಮ್ಮ ಸರ್ಕಾರ ಪಾಪರ್ ಚೀಟಿ ಆಗಿದೆ ಅಂತೆ, ಹದೋಗತಿ ಆಗ್ಬಿಟ್ಟಿದೆ ಅಂತೆ, ಗತಿನೇ ಇಲ್ಲದೇ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ನಿಮ್ಮ ಸರ್ಕಾರ. ಇದನ್ನ ಯಾರು ಯಾವ ಸಮಯದಲ್ಲಿ ಎಲ್ಲಿ ಹೇಳಿದರು? ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಹೇಳಿದ್ರೆ ನಮ್ಮ ಅಶೋಕ ಅವರು ಹೇಳಿಬಿಟ್ರು ನಿಮಗೆ. ನೀವು ಬಿಲ ಇರುತ್ತಲ್ಲ, ಗುರು ಬಿಲ, ಅದರೊಳಗಡೆ ಕೂತ್ಕೊಬಿಟ್ಟಿದ್ದೀರಂತ ಈಗ ಆ ಥರ. ಯಾರ ಥರ? ಬಿಲ್ದಲ್ಲಿ ಇಲ್ಲಿ ಥರ. ಅದೆಲ್ಲ ಬೇರೆಯವ್ರಿಗೆ ಹೇಳ್ಕೊಂಬಿಡ್ಲಿ. ನಾವು ಯಾವತ್ತಿದ್ರೂ ಸಿಡಿ ಬಂಡೆಗಳು ಕಾಡಿನ ಮಧ್ಯೆ ಅಂತ ಸಿಡಿದೆದ್ದು ಬರ್ತದಲ್ಲ,
ಹುಲಿ ರಾ. ಈ ಥರ ಹುಲಿಗಳು ನಾವು, ಇಲಿಗಳಲ್ಲ. ನಾವು ಯಾವತ್ತೂ ಸಂದಿಗೆ ತೂರಲ್ಲ. ಹೆದ್ದಾರಿಲಿ ಬರೋದು, ಹೆಬ್ಬಂಡೆ ಮಧ್ಯದಿಂದ ಬರೋದು, ಹೆಗ್ಗಾಡಿನ ಮಧ್ಯದಿಂದ ಬರೋದು. ನಾಟ್ ಮೂರಿ ಸಣ್ಣ ಪುಟ್ಟ ಯಾವುದಾದ್ರೂ ಕೊರಕಲು ಅವು ನಾವು ಬರೋದಲ್ಲ. ಪರಕ್ಲು ಅಲ್ಲೇ ನೀವು ಕುತ್ಕೊಂಡಿದ್ದೀರಾ ಅಂತ ಅವರೆಲ್ಲ ಹೇಳ್ತಿದ್ದಾರೆ ಇವಾಗ. ಹೇಳಕ್ಕೆ 108 ಹೇಳ್ತಾರೆ ಅವರು. ಅವ್ರು ಹೇಳ್ಬಿಟ್ರು 1 ತಿಂಗಳಿಗೆ ಸರ್ಕಾರ ವಜಾ ಆಗ್ಬಿಡುತ್ತೆ, ಲೂಟಿ ಆಗ್ಬಿಡುತ್ತೆ, ಪಾಪರ್ ಶೀಟಿ ತಗತ್ತೆ, ಎಲ್ಲ ಜನ ದುಂಬಿ ಎದ್ಬಿಡ್ತಾರೆ. 2 ವರ್ಷಗಳ ಕಾಲ ಗ್ಯಾರಂಟಿ ಕೊಟ್ಟಿಲ್ವಾ, ಒಳ್ಳೆ ಆಡಳಿತ ಕೊಟ್ಟಿಲ್ವಾ, ಬೈ ಎಲೆಕ್ಷನ್ 3 ಗೆದ್ದಿಲ್ವಾ, ಇವ್ರೇನೇ ಅಪಪ್ರಚಾರ ಮಾಡಿದ್ರು ನಮ್ಮ ಸರ್ಕಾರ ಚೆನ್ನಾಗಿ ಹೋಯ್ತಾ ಇಲ್ವಾ? ಏನೋ 3 ಕಡೆ ಬಂದ್ಬಿಟ್ಟಿದೆ ಅಂತ ಸುಮ್ಮನೆ ಡೈಲಾಗ್ ಹೊರಿತಾ ಇದ್ದೀರಾ. ಹೇಳ್ಕೊಳ್ಳಿ. 3 ಅಲ್ಲ 135 ಪ್ಲಸ್ ಬಂದಿರೋದು ನಾವು, ಗೊತ್ತಾಯ್ತಾ ಸರ್? ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇರಬೇಕು, ಐ ಅಗ್ರಿ, ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ನೀನಿನ್ನು ಕುನ್ನಿ ನನ್ನ ಮುಂದೆ ಮಾತನಾಡೋಷ್ಟು ಸೊಕ್ಕೆ ನಿನಗೆ ಅಂತ ಡೈಲಾಗ್ ನಿನಗೆ ಹೇಳ್ತೀನಿ. ಅಲ್ಲಿ ದೊಡ್ಡವರು ದೊಡ್ಡ ಸ್ಟೇಜಲ್ಲಿ ಚನ್ನಪಟ್ಟಣದಲ್ಲಿ 4 ದಿನ ಜಾಂಡ ಹೊಡ್ಕೊಂಬಿಟ್ಟು ಹೌದವಳಿ ರಾಮಯ್ಯನ ಗರ್ವಭಂಗ ಮಾಡ್ತೀವಿ, ಮನೆಗೆ ಕಳಿಸ್ತೀವಿ, ನೋಡ್ತಾ ಇರಿ ಅಂತ ಕುಟ್ಟಿ ಹೇಳೋರು. ನಾನೇನು ಅವ್ರ ಬಗ್ಗೆ ಏನು ಮಾತಾಡಲಿಲ್ಲಪ್ಪ. ಜನ ಓಟ್ ಕೊಟ್ಟರು, ಈಗ ಒಳ್ಳೆ ಕೆಲಸ ಮಾಡ್ತಾರೆ ಸೈನಿಕರು ಅಷ್ಟೇ. ಈಗ ಗಂಟು ಮುಟ್ಟ ಕಟ್ಕೊಂಡು ಮನೆಗೆ ಹೋದವ್ರು ಯಾರು? ಅವರೇ ಅಷ್ಟೇ. ಸರ್ ಅದೇನೋ ನೀವು ಸರ್ಜರಿ ಎಲ್ಲ ಸ್ಟಾರ್ಟ್ ಮಾಡ್ತೀರಂತೆ. ಆ ಸರ್ಜರಿ ಮಧ್ಯೆ ಸ್ಟಾರ್ಟ್ ಆಯ್ತಿರುತ್ತೆ. ಯಾವಾಗ ಮಾಡ್ತೀರಾ ಸಂಪುಟ? ಯಾರ್ಯಾರು ಐಸಿಯುಗೆ ಹೋಗ್ತಾರೆ ಅಂಥವ್ರನ್ನೆಲ್ಲ ಕಿತ್ಬಿಟ್ಟು ಹೊಸ್ದಾಗಿ ಯಾರು ಇರ್ತಾರೆ ಅವ್ರು ಸರ್ಜರಿ ಮಾಡ್ತೀವಿ ನಾವು. ಅಯ್ಯೋ ಅದು ಅಲ್ಲ ಸರ್, ಸಂಪುಟಕ್ಕೆ ಸರ್ಜರಿ ಮಾಡ್ತೀರಾ ಅಂತ. ನನ್ನ ಸೀಟ್ ಏನೂ ಆಗಲ್ಲ. ಸಚಿವ ಸಂಪುಟದಲ್ಲಿ ಏನಾದರೂ ಚೇಂಜಸ್ ಆದ್ರೆ ಆಗ್ಬೋದು. ನಿಗಮ ಮಂಡಳಿಗೆ ಹೊಸಬ್ರು ನೀವು ಈಗ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಏನೇನು ಅಂತ ಹೇಳಿ? ಹೈಕಮಾಂಡ್ ಓನ್ಲಿ ಹೈಕಮಾಂಡ್ ಬುಲಾವ್, ನಾವು ಅಲ್ಲಿಗೆ ಹೋಗ್ಯಾವ್, ಅವರು ಲಿಸ್ಟ್ ಕೊಡ್ತಾವ್, ನಾವಿಲ್ಲಿ ಅನೌನ್ಸ್ ಮಾಡ್ತಾವ್. ಇಲ್ಲ ಅಂತಂದ್ರೆ ಏನಿದೆ ಅದೇ ನಡ್ಕೊಂಡು ಹೋಯ್ತಾ. ಯಾವಾಗ ಅದು ಯಾವಾಗ ಮಾಡ್ತೀರಾ ಸರ್ಜರಿ? ಯಾವಾಗ ಅಂದ್ರೆ ಹೈಕಮಾಂಡ್ ಹೇಳಿದಾಗ. ಓಕೆ ಫೈನ್, ಅದು ನಿಮಗೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ನೀವು ಮಾಡಿ. ಆ್ಯಂಡ್ ಇವಾಗ ನೀವು 3 ಕಡೆ ಗೆದ್ದಿದ್ದೀರಾ ಅಲ್ಲ? ಹೌದು. ಆ 3 ಕಡೆ ನೀವು ಗೆದ್ದಿರೋದು ಬಂಡೆ ಬ್ರದರ್ಸ್ ಇಂದಾನೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಕುರ್ಚಿ ಏನಾದರೂ ಖಾಲಿ ಮಾಡಿಬಿಟ್ಟು ನೀಟಾಗಿ ಸೋಪೆಲ್ಲ ಹಾಕಿ ಒರೆಸಿ ತೊಳೆದು ಬಂಡೆಯವರಿಗೆ ಬಿಟ್ಕೊಡ್ತೀರಾ ಅಂತ ಏನಾದರೂ? ನೋ ಚಾನ್ಸ್. ನಮ್ಮ CM ಸೀಟ್ನ ಯಾವುದೇ ಕಾರಣಕ್ಕೂ ಬಂಡೆ ಅವ್ರಿಗಾಗಲಿ, ಶಂಡೆ ಅವ್ರಿಗಾಗಲಿ, ಮಂಡೆ ಅವ್ರಿಗಾಗಲಿ ಯಾರಿಗೂ ಬಿಟ್ಕೊಡಲ್ಲ ಅಂತ ನಾನು ಹೇಳಕ್ಕಾಯ್ತದ? ಆಗಲ್ಲ. ಕಾಲಾಯ ತಸ್ಮೈ ನಮಃ ಅಂದ್ರೆ ಬಿಟ್ಕೊಡ್ತೀರಾ? ಹೈಕಮಾಂಡ್ ಬುಲಾವ್ ಬಂದ್ರೆ ನಾವೆಲ್ಲದಕ್ಕೂ ತ್ಯಾಗಕ್ಕೆ ಸಿದ್ಧ. ಬಿಟ್ಕೊಡಿ ಅಂತ ಹೇಳಿದ್ರೆ ನೀವು ಬಿಟ್ಕೊಟ್ಬಿಡ್ತೀರಾ? ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಅದು ಮುಂದಿನ ದಿನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದೇ ಮುಂದಿನ ದಿನ ಅವರು ನಿಮಗೆ ಮುಂದಿನ ದಿನ ಅಂದ್ರೆ ಅದು 3 ದಿನ ಆಗ್ಬೋದು, 3 ವರ್ಷ ಆಗ್ಬೋದು, 5 ವರ್ಷ ಕಳೆದ ಮೇಲೆ ನೆಕ್ಸ್ಟು ನಮ್ಮದೇ ಪಕ್ಷ ಬಂದಾಗ ಆಗ್ಬೋದು. ಈಗಲೇ ಆಯ್ತು ಅಂತ ನಿಂಗೆ ಹೇಳಿದ್ರ ಬಾಯಿ ಮುಚ್ಕೊ ಕೂತ್ಕೊ ಹೊಡಿತೀವಿ ನೋಡು ಕಪಾಲ್ಗೆ. ಎಲ್ಲೋ ಅಲ್ಲಿ ಇಲ್ಲಿ ಬಂದು ನಮ್ಮ CM ಸೀಟ್ಗೆ ಬರ್ತಾಳೆ ಇವ. ಸರಿ, ಈಗ ನೀವು 3 ಕ್ಷೇತ್ರದಲ್ಲಿ ಬಂದಿದ್ದೀರಾ. ಗೆಲುವು ನಮ್ಮದೇ. 3 ಕಡೆ ಗೆಲುವು ನಿಮ್ದೇ ಆಗ್ಬಿಟ್ಟಿದೆ. ಹೌದು. ಇದ್ರ ಮಧ್ಯದಲ್ಲಿ ಮುಡಾ ಕೇಸ್ ಎಲ್ಲಿ ತನಕ ಬಂದ್ಬಿಟ್ಟಿದೆ? ಮುಡಾ ಇದು ಯಾವಳೆವ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಾವು ಗೆದ್ದು ಬೀಗ್ತಾ ಇದ್ರೆ ಬಂದ್ಬಿಟ್ಟು ಸುತ್ತಿ ಬಳಸಿ ಮೂಡ ಅಂತ ನಾನು ಮೂಡ್ನೇ ಅಪ್ಸೆಟ್ ಮಾಡ್ತಿಲ್ಲ. ಹೋಗ ಮನೆಗೆ ಹೋಗತ್ ಹೊಡೆದ್ರೆ ಕಪಾಲ್ ಕನ್ನಡು. ಅದು ಹೇಳಿಬಿಟ್ಟೆ ಹೋಗಿ ನನಗೆ. ಇವ್ರು ಹೋದ್ರೆ ಏನು? ನಮ್ದು ಡಿಸ್ಕಷನ್ ತುಂಬಾ ಬ್ಯಾಲೆನ್ಸ್ ಇದೆ, ತುಂಬಾ ಜನ ಬಂದು ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಒಬ್ರನ್ನ ಕರೆಸ್ತೀವಿ. ಬಂದ್ಬಿಟ್ಟು ಹುಲಿ ಸ್ಟುಡಿಯೋಗೆ, ಕಾಡಿಂದು ಅಲ್ಲ, ನಾಡಿಂದು ಅಲ್ಲ, ಝೂದು ಅಲ್ಲ, ಉತ್ತರ ಕರ್ನಾಟಕ ಹುಲಿ ಇವರು. ನಿಮ್ಮ ಎಲ್ಲರ ಯಾರು ಸ್ಟ್ರೇಟ್ ಫಾರ್ವರ್ಡ್ ನೇರ ಮಾತಾಡೋದು ಯತ್ನಿಸು ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸುಸ್ತಾಗತ್ತ ಸರ್? ನಮಗೆ ಸುಸ್ತಾಗ ಮಾಟ ಇಲ್ಲ ನೋಡ. ನಾವು ಸುಸ್ತಾಗ್ತೀವಿ ಅಂತಂದ್ರೆ ಆಗಲೇ ಇಬ್ಬರು ಪರಮ ಪೂಜೆ ತಂದ ಮಗ ಕಾಯ್ತಿದ್ದಾರೆ. ಇವ್ರ ಪಕ್ಷದಿಂದ ಹೊರ ಹಾಕಲೇಬೇಕು, ಇವ್ರು ಸುಸ್ತಾಗೈತಿ ಅಂತ ಹೇಳಲಿಕ್ಕೆ. ನಾನು ಡೋಂಟ್ ಕೇರ್ ಮನುಷ್ಯ ಅದೀನಿ. ನಾನು ಅವತ್ತು ಹೇಳೋದಾದ ಇವತ್ತು ಹೇಳೋದಾದ, ನಾನು ಯಾವತ್ತೂ ಡೋಂಟ್ ಕೇರ್ ಮನುಷ್ಯ, ಸುಸ್ತಾಗದೇ ಇರೋ ಮನುಷ್ಯ. ಓಕೆ ಫೈನ್, ಸುಸ್ತೇ ಆಗಲ್ಲ ನಿಮಗೆ? ಇಲ್ಲವೇ ಸರ್, ನೀವು ಅವತ್ತಿಂದ ಇವತ್ತಿನ ತನಕ ಸಿಕ್ಕಿಲ್ಲ ನನಗೆ. 3 ಕ್ಷೇತ್ರ ಹಿಂಗೆ ಆಗ್ಬಿಡ್ತು. 3 ಕ್ಷೇತ್ರ ಮುಂಡಾಯಿಸ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಡ್ತು. ನೋಡ್ಬೇ, ನಾನು ಮೊದಲೇ ಹೇಳೀನಿ 3 ಕ್ಷೇತ್ರದೊಳಗೆ 3 ಕ್ಷೇತ್ರ ಹಿಂಗೂ ಹಾಕತ್ತಿ
ಹಿಂಗೂ ಹಾಕತ್ತಿ. ಆಮೇಲೆ ಎಂಟ್ರೆನ್ಸ್ ಸಂಪಾದಕ ಗೋವಿಂದ ಗೋವಿಂದ ಅಂತ ಒಬ್ಬ ಅಜ್ಜಿ ಹೇಳ್ತಾನಲ್ಲ, ಅದು ಹಾಕೈತಿ ಅಂತ ನಾನು ಮುಂಚೆಯಾಗೆ ಭವಿಷ್ಯ ನೋಡಿದ್ರೆ ನಾನು ಚನ್ನಪಟ್ಟಣದಾಗ ಆಗಲ್ಲ, ಸಿಗ್ಗಾವ್ಯಾಗ ಆಗಲ್ಲ, ಸಂಡೂರ್ನಾಗ ಆಗಲ್ಲ. ಪರಮ ಪೂಜ್ಯ ತಂದೆ ಮಗ ಇವರು ಏನು ಒಂದು ಹೈಕಮಾಂಡ್ನೊಳಗೆ ಇವ್ರ ಅಧ್ಯಕ್ಷ ತಗೊಂಡು ಇವರು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಾರ, ಅದು ಟೋಟಲ್ ರಾಂಗ್ ಆಗುತ್ತೆ. ನಾನು ಮೊದಲೇ ಹೇಳೋದು ಇದಕ್ಕೆಲ್ಲ ಮಾತಿಲ್ಲ ಬಿಡ್ರಿ ಅಂತ. ನನ್ನ ಮಾತು ಅವನಕ್ಕೆ ಕೇಳ್ದೇ ಇಲ್ಲ. ಈಗ ನೋಡ್ತಾವ್ರೆ ಹಿಂಗೆ 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 ಎಲ್ಲ ನಾಮ, ಅದಕ್ಕೆ ಬದಲಾವಣೆ ತರಬೇಕು ಅಂತ ನಾನು ಹೇಳಿದ್ದೆ. ಮುಂಡೆ ನಾಮ ಹೇಳ್ತಾರಲ್ಲ ಅದು ಎಲ್ಲ ಆಕೈತಿ. ಸರ್, ಈಗ ಸೋಲಕ್ಕೆ ಕಾರಣ ಏನು ಸರ್? ಪರಮ ಪೂಜ್ಯ ತಂದೆ, ಪರಮ ಪೂಜ್ಯ ಮಗ ಅವರೇ ಎಲ್ಲ ಪಕ್ಷದೊಳಗೆ ಅವರೇ. ಚನ್ನಪಟ್ಟಣ ಪರಮ ಪೂಜ್ಯ ತಂದೆ ಮಗ, ಈ ಶಿಗ್ಗಾಮಿಯಾಗ ಪರಮ ಪೂಜ್ಯ ತಂದೆ ಮಗ, ಹಲ್ಲೊಬ್ಬ ತಂದೆ ಮಗ, ಪಕ್ಷದಾಗ ತಂದೆ ಮಗ. ಈ ಅಪ್ಪ ಮಕ್ಕಳು ವಂಶಾವಳಿಗಳಿಂದ ನಮ್ಮ ಪಕ್ಷ ಆ ಬ್ರಹ್ಮಾಂಡ ಜ್ಯೋತಿಷ್ ಹೇಳ್ತಾನೆ ನೋಡು, ಮುಂಡ ಮೋಚ್ತು ಹಂಗೆ ಮುಂಡ ಮೋಚ್ಕೊಂಡಾಯ್ತು. ಯಾಕವ ಅಂತಂದ್ರೆ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು, ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ರಿ. ಚನ್ನಪಟ್ಟಣದಾಗೂ ಗೆಲ್ತಾನೆ, ಶಿಗ್ಗಾಮಿಯಾಗೂ ಗೆಲ್ತಾನೆ, ಸಂಡೂರ್ನಾಗೂ ಗೆಲ್ತಾನೆ. ಇವರು ತಂದೆ ತಾತ ಮಗ ಮೊಮ್ಮಗ, ತಂದೆ ಮಗ, ತಂದೆ ಮಗ ಹೆಂಡತಿ, ಇಲ್ಲ ಸೊಸೆ, ಹಿಂಗೆ ಆದ್ರೆ ಫ್ಯಾಮಿಲಿ ರಾಜಕಾರಣ ಮಾಡಬಾರ್ದು. ನಮಗೆ ಫ್ಯಾಮಿಲಿ ರಾಜಕಾರಣ ಬಿಡಬೇಕು. ನಮ್ಮ ಹೈಕಮಾಂಡ್ನಾಗ ನೋಡ್ರಿ, ಹಿಂದಿಲ್ಲ ಮುಂದಿಲ್ಲ ದೇಶಕ್ಕೆ ತನ್ನ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ಶ್ರೀ ಅಭಿಯೇಂದ್ರರು, ಅವ್ರಿಗೆ ನಾನು ನಮಸ್ಕಾರ ಹೊಡಿತೀನಿ. ಅಂಥವ್ರು ಬೇಕು, ಆಸ್ತಿ ಮಾಡೋಂಗಿಲ್ಲ. ಇಲ್ಲಿ ಒಬ್ಬೊಬ್ಬನಿಗೆ ಅಷ್ಟಷ್ಟು ಆಸ್ತಿ, ಮಗ ಮೊಮ್ಮಗ ಹೆಂಡ್ತಿ, ಅದರೊಳಗೆ ಜೋಡಿ ಹೆಂಡ್ತಿ, ಜೋಡಿ ಹಾಂ, ಇವ್ರಿಗೆಲ್ಲ ಓಟ್ ಹಾಕಿ ನಮ್ಮ ಜನ ಲಾಭ ಅಂತ ಹೊಯ್ಕೊಳಕತ್ತಿ. ಸಾಮಾನ್ಯ ಕಾರ್ಯಕರ್ತರು ಕೊಡ್ರಿ, ಪಕ್ಷದೊಳಗೆ ಹೆಂಗೆ ಗೆಲ್ತಾರೆ ನೋಡ್ರಿ. ನೀವು ಹೇಳಿದ್ರು ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಕೊಡಬೇಕು. ಹಾಂ, ಮತ್ತು ಅವ ಕಸ ಹೊಡೆದಿರ್ತಾನೆ, ಕಸ ಹೊಡೆದು ಹಳ್ಳಿ ಮಟ್ಟ, ಮನೆ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯವ್ಯಾಪಿ ಓಡಾಡ್ರ ಬಿಟ್ಟು ಅವನ ಮಗ ಬಂದ ಇವನ ಮಗ ಬಂದಂಥ ಟಿಕೆಟ್ ಕೊಟ್ರೆ ಎಲ್ಲಿ ಗೆಲ್ತಾವಿವು? ಅದಕ್ಕೆ ನಾನು ಹೇಳೋದು, 3 ಕಡೆ 3 ನಾಮ ಆಗಿರೋದಕ್ಕೆ ಕಾರಣ ಪರಮ ಪೂಜ್ಯ ತಂದೆ, ಪರಮ ಪೂಜ್ಯ ಮಗ. ಸರ್, ಈಗ ಅದಿರಲಿ, ಈ ವಫ್ ಹೋರಾಟ ಬೇರೆ ಮಾಡ್ತಿದಾರಲ್ಲ, ಯಾಕೆ ಸರ್? ಅದು CM ಆಗೋ ಆಸೆನಾ ಅಥವಾ ಏನು ಅದು? ನಮ್ಮ ಜನಗಳ ರಕ್ಷಣೆಗೋಸ್ಕರ ನಾವು ಹೋರಾಟ ಮಾಡ್ಲಿಕ್ಕೆ. ನಮ್ಮ ಜನ ಇಲ್ಲಿ ಇದ್ದಾರೆ. ಪ್ರತಿಯೊಬ್ಬ ಈಗ ನಿನ್ನ ಮನೆ ಬಂದು ನಿನ್ನ ಮನೆ ಇನ್ನೊಬ್ಬನಿಗೆ ಸೇರ್ಬೇಕು ಅಂದ್ರೆ ನಿನಗೆ ಬೇಜಾರಾಗಲ್ಲ, ಕೋಪ ಬಂದು ಅದೇ ಆಗೈತೆ ನೋಡು. ನಮ್ಮ ಜನಕ್ಕೆ ನಾನು ಹೇಳಿರೋದು ಇಷ್ಟೇ, ನಿಮ್ಮ ಜಾಗ ನೀವು ಉಳಿಸ್ಕೊಳ್ರಿ. ಯಾರೋ ಒಬ್ಬ ಬಂದು ನನ್ನ ಜಾಗ ಅಂತ ಪಹಣಿ ಒಳಗೆ ಅವನ ಹೆಸರು ಬಂದರೆ ನಮಗೆ ಉರಿಯೋದಿಲ್ಲ. ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತೆ ನಿಮಗೆ, ಸಿಕ್ಕಾಪಟ್ಟೆ. ಹಾಗೆ ಯಾವುದಾದ ಮೆಣಸಿನಕಾಯಿ, ಖಾರ ಮೆಣಸಿನಕಾಯಿ, ಸೂಜಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಚ್ಚಿ ಬಾಯಿನೊಳಗೆ ಹಿಟ್ಟಂಗೆ ಆಯ್ತದೆ. ಇನ್ನು ಕೆಲವ್ರಿಗೆ ಇನ್ನೆಲ್ಲೆಲ್ಲ ಇಟ್ಟಂಗೆ ಆಗ್ತೈತಿ. ಅದಕ್ಕೆ ನಾ ಹೇಳೋದೇನಪ್ಪ ಅಂದ್ರೆ, ನಿಮ್ಮಗಳದೇ ನೀವು ಪಕ್ಷ ತಂದಿರೋ ನಿಮ್ಮ ಜನಗಳ ಮಧ್ಯೆ ನಿಮ್ಮ ಏನು ಅವ್ರಿಗೆ ಅಧಿಕಾರ ಕೊಟ್ಟಿರಿ, ಅವ್ರ ಕಡೆನೇ ಐತಿ, ಅವ್ರದ್ದೇ ಎಲ್ಲಿಗೆ ಸೇರೈತಿ. ಅದಕ್ಕೆ ನಮ್ಮದು ಒಂದು ಬೋರ್ಡ್ ಮಾಡ್ರಲ್ಲ, ನಮ್ಮದೊಂದು ಒಂದು ಸನಾತನ ಬೋರ್ಡ್ ಮಾಡಿರಿ, ಅದಕ್ಕೆ ನಮ್ಮವೆಲ್ಲ ಸೇರಿಸ್ತೀವಿ. ಅದಕ್ಕೆ ಅದು ಇದನ್ನು ಬೇರೆಯವ್ರಿಗೆ ನಮ್ಮ ಜಾಗ ಯಾಕೆ ಕೊಟ್ಟಿರಿ, ಮಠ ಯಾಕೆ ಕೊಟ್ಟಿರಿ, ದೇವಸ್ಥಾನ ಯಾಕೆ ಕೊಟ್ಟಿರಿ, ಅದಕ್ಕೆ ನಾವು ಹೋರಾಟ ಮಾಡ್ಲಿಕ್ಕತ್ತೀವಿ. ಇದರಲ್ಲಿ ಪರಮ ಪೂಜ್ಯ ತಂದೆ ಮಕ್ಕಳ ಒಂದು ಏನು ಬೇಡ ನಮ್ಗೆ, ಅವ್ರ ಅಧ್ಯಕ್ಷತೆ ಬೇಡ, ನನ್ನ ಅಧ್ಯಕ್ಷತೆಯಾಗಿ ನಾನು ಹೊಂಟೀನಿ. ನಾನು CM ಆಗ ಕ್ಯಾಂಡಿಡೇಟ್. ಸರ್, ಈಗ ನೀವೆಲ್ಲ ಈ ಥರ ಮಾತಾಡ್ತಾ ಇದ್ದೀರಿ, ಬಟ್ ಏನೇ ಆದರೂ ಏನೇ ಹೋದರೂ ಹೇಗೆ ಬಂದರೂ ಹೇಗೆ ಆದರೂ ಕೈ ಪಕ್ಷದ ಕ್ಯಾಂಡಿಡೇಟ್ ಎಲ್ಲ ಗೆಲ್ತಾ ಇದ್ದಾರೆ. ಎವ್ರಿವನ್ ಆರ್ ವಿನ್ನಿಂಗ್. ಹೂ ಪಕ್ಷದಲ್ಲಿ ಎಲ್ಲ ಹೂಗಳು ಉದ್ರಿ ಕೆಳಗೆ ಬೀಳ್ತಾ ಇದೆ. ಬಿಸಿಲು ಜಾಸ್ತಿ ಆಯ್ತಾ, ಮಳೆ ಜಾಸ್ತಿ ಆಯ್ತಾ, ವಾತಾವರಣ ಹಿಂದೆ ಮುಂದೆ ಆಯ್ತಾ, ಏನಾಯ್ತು ಸಮಸ್ಯೆ ನಿಮ್ಮಲ್ಲಿ? ಹೋರಾಟದ ರೂಪರೇಷ ಸರಿ ಇಲ್ಲ. ಬೆಂಗಳೂರು ಮೈಸೂರು ಜಾತ ಕಡಲೆಕಾಯಿ ತಿನ್ಕೊ ಹೊಂಟ, ಸೌತೆಕಾಯಿ ತಿನ್ಕೊ ಹೊಂಟ. ಉದ್ದೇಶ ಏನು ಗೊತ್ತಿಲ್ಲ. ಜನಕ್ಕೆ ನ್ಯಾಯ ತರಬೇಕು. ಅವ್ರಿಗೆ ನೋಡ್ರಿ ಜಾಗ ತೊಂದರೆ ಆಕೈತಿ, ಗೌರ್ಮೆಂಟ್ನಿಂದ ಇಷ್ಟು ಪ್ರಾಬ್ಲಮ್ ಆಕೈತಿ, ರೈತರ ಪ್ರಾಬ್ಲಮ್ ಆಕೈತಿ ಅಂದ್ರೆ ಇವರು ಹೋರಾಟ ಅಂಥೇಳಿ ಇವ್ರ ಅಪ್ಪ ಮಗನ ಪೋಸ್ಟರ್ ಹಾಕೊಂಡು ಹೋರಾಟ. ಅದು ತಪ್ಪು ಅಲ್ವಾ? ಒಂದರ ಜನರ ಒಂದು ಸಮಸ್ಯೆ, ಮೂಲ ಸಮಸ್ಯೆನೇ ತಿಳಿಯವಲ್ರು. ಸರ್, ಇವಾಗ ಕೈ ಪಕ್ಷ ಗೆದ್ದಿದೆ, ಹೂ ಪಕ್ಷ ಸೋತಿದೆ. ಮತ್ತೆ ಯಾವಾಗ ಹೂ ಪಕ್ಷ ಮತ್ತೆ ಅರಳತ್ತೆ, ಗೆಲ್ಲತ್ತೆ? ಯಾವಾಗ? ಒಂದು ಪರಮ ಪೂಜ್ಯ ತಂದೆ ಮಗ ಕೆಳಗಿಳಿದಾಗ, ನಾನು CM ಕ್ಯಾಂಡಿಡೇಟ್ ಆದಾಗ ಎಲ್ಲ ಮಾತನಾಡ್ಲಿಕ್ಕತ್ತಾರ. ಇವರು ಕೈ ಪಕ್ಷದ ಯಾರಪ್ಪ ಅದ ಅವರು ಹೌದಾ ಹುಲಿ ಅವರ B ಟೀಮು
ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತಾರಂತ ನಾವು ಯಾರೂ ಸಪೋರ್ಟ್ ಮಾಡಲಿಲ್ಲ. ಜನ ಅವ್ರಿಗೆ ಓಟ್ಲಿಕ್ಕೆ ಹಾಕ್ತಾರೆ. ನಾವು ಕರೆಕ್ಟಾಗಿ ನಮ್ಮ ಪಕ್ಷದ ಉದ್ದೇಶಗಳು ಇಟ್ಕೊಂಡು ನಾವು ಚುನಾವಣೆ ಎದುರಿಸ್ತೀವಿ. ನಮ್ಮನ್ನು ಮಾಡಿರಿ, ನಮ್ಮದೇ ಒಂದು ತಂಡ ಕಟ್ಟಿವಿ ಅಂತ ಹೇಳ್ಕೊಳಕ್ಕೆ ನಮಗೇನಿಲ್ಲ. ನಮ್ಮ ಪಕ್ಷ ಉಳಿಲಿಕ್ಕೋಸ್ಕರ ನಾವು ತಂಡ ಮಾಡೀವಿ. ನಮ್ಮದೊಂದು ತಂಡ ಐತಿ. ನಾವು ಮುಂದಿನ ದಿನ ನಮ್ಮ ಪಕ್ಷ ಅರಳಿಸಕ್ಕೆ ನಾವು ಹೋರಾಟ ಮಾಡ್ಲಿಕ್ಕತ್ತೀವಿ. ಸರ್, ನೀವೇನೋ ತಂಡ ಕಟ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಆದರೆ ಮೊನ್ನೆ ಚನ್ನಪಟ್ಟಣದಲ್ಲಿ ಗೆದ್ರಲ್ಲ ಬೈ ಎಲೆಕ್ಷನಲ್ಲಿ ಈಶ್ವರ್ ಅವ್ರು ಹೇಳ್ತಿದ್ದಾರೆ ನಾನು 18 ಜನದ್ದು ತಂಡ ಮಾಡ್ಕೊಂಡು ನಮ್ಮ ಕಡೆ ಹೇಳ್ಕೊಂಡ್ಬಿಡ್ತೀನಿ ಅಂತ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಬೇ ಅವ್ರು ಏನು ಮಾಡ್ಲಿಕ್ಕತ್ತಾರ ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿಕತ್ತಾರ ತೆನೆ ಪಕ್ಷದಾಗ ಒಂದಷ್ಟು ಮಂದಿ ನಮ್ಮ ಪಕ್ಷಕ್ಕೆ ಬರ್ತಾರೆ, ಪಕ್ಷದಾಗಿನ ಮಂದಿ ಒಂದಷ್ಟು ಜನ ನಮ್ಮ ಪಕ್ಷಕ್ಕೆ ಬರ್ತಾರೆ. ಗೆದ್ದವ್ರು ಹೇಳಕತ್ತಾರ, ಹೇಳಕ್ಕೆ ಬರೋದಿಲ್ಲ. ಅವರ ಸ್ವಾತಂತ್ರ್ಯ ಅವ್ರು ಮಾಡ್ಲಿಕ್ಕತ್ತಾರ. ಅದು ನಾನು ಹೇಳೋದೇನಪ್ಪ ಅಂದ್ರೆ ನಾನು ಪಕ್ಷನಿಷ್ಠ ಇರೋವ. ನಮ್ಮ ಪಕ್ಷದಾಗೆ ಇರ್ತೀನಿ, ನಮ್ಮ ಪಕ್ಷ ಗೆಲ್ಲಿಸ್ತೀನಿ, ನಮ್ಮ ಪಕ್ಷದಾಗೆ ನಾನು CM ಕ್ಯಾಂಡಿಡೇಟ್ ಅಂತ ಪ್ರೂವ್ ಮಾಡ್ತೀನಿ. ಯಾವಾಗ ಪರಮ ಪೂಜ್ಯ ತಂದೆ ಮಗ ಬಿಟ್ಟು ಹೋಗ್ಬೇಕು, ಆವಾಗ ನಮ್ಮ ಪಕ್ಷ ಉದ್ಧಾರ ಆಕೈತಿ. ಮೊನ್ನೆ ಯಾರು ಹೊನ್ನಾಳಿ ಓರಿ ಹೇಳಿಕತ್ತಾನ, ಇವನು ಅವರ ಟೀಮ ಬಿ ಟೀಮ ಆ ಟೀಮ ಈ ಟೀಮ್ ಅಂತ. ಅವನಿಗೆ ಸೀಟ್ ಕೊಟ್ಟಿಲ್ಲ, ಅವನೇ ನಮ್ಮ ತಂಡಕ್ಕೆ ಬರ್ಲಿಕ್ಕತ್ತಾನ. ನೆಕ್ಸ್ಟ್ ಅವೇನು ಹೇಳಕತ್ತಾನ, ಯಾವ ಬಿ ತಂಡ ಇಲ್ಲ ಅಂತ ಇಲ್ಲ, ನಮ್ಮ ತಂಡ ಅಷ್ಟೆ. ಸರ್, ನೀವು ಪರಮ ಪೂಜೆ ತಂದೆ ಮಗನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ಸರ್, ಅವ್ರಿಗೆ ಕೋಪ ಬರಲ್ವಾ, ಸಿಟ್ಟು ಬರಲ್ವಾ? ಅವ್ರು ನಿಮ್ಮನ್ನು ಅವ್ರ ಪಕ್ಷದಿಂದ ಓಡಿಸ್ಬಿಟ್ರೆ ಏನು ಮಾಡ್ತೀರಾ? ನೋಡಬೇ, ನೀನು ಮಾತು ಕೇಳಿ ಎಲ್ಲಾಗಬೇಕು ಅಂತ ನನಗೆ ಗೊತ್ತಾಗವಲ್ದು. ಯಾಕಂದ್ರೆ ಟಿಕೆಟ್ ತಗೊಳ್ಳೋರು ಅವರು ಪರಮ ಪೂಜ್ಯ ತಂದೆ ಮಕ್ಕಳು. ಯಾರಾದ್ರೆ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕತ್ತೈತಿ, ಚಾಲನೆ ಆಗ್ತೈತಿ. ನಮಗೆ ಟಿಕೆಟ್ ಕೊಡೋಂಗಿದ್ರೆ ಯಾವತ್ತ ಕೊಡೋರು. ನಾವು ಗಟ್ಟಿ ಮನುಷ್ಯ ಅದೀನಿ, ಡೋಂಟ್ ಕೇರ್ ಮನುಷ್ಯ ಅದೀನಿ, ಒಂದೇ ಪಕ್ಷದಾಗ ದುಡ್ಲಿಕ್ಕತ್ತಾನೆ. ಆದ್ದರಿಂದ ನಾನು ಸಂದೀಪಂದಿ ಒಳಗಿರೋ ಇಲಿಯಲ್ಲ, ನಾನು ಉತ್ತರ ಕರ್ನಾಟಕದ ಹುಲಿ ಅದೀನಿ, ಡೋಂಟ್ ಕೇರ್ ಮನುಷ್ಯ. ನನ್ನ ಪಕ್ಷದಾಗಿರ್ತೀನಿ, ನನ್ನೇ ಒಂದು ತೆಗ್ಲಿಕ್ಕತ್ತಾನ. ಅವ್ರಿಗೂ ಇಲ್ಲ ರೂಲ್ಸು, ಯಾರಿಗಿಲ್ಲ. ಹೈಕಮಾಂಡ್ ಹೇಳ್ಲಿಕ್ಕಂದಾಗ ಯೋಚನೆ ಮಾಡ್ತೀನಿ, ಆಯ್ತೇನೋ. ಆದ್ದರಿಂದ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಪಕ್ಷ ಕಟ್ತೀನಿ, ನೆಕ್ಸ್ಟ್ CM ಕ್ಯಾಂಡಿಡೇಟ್ ಆಗ್ತೀನಿ. ನಿಂಗೇನು ಗೊತ್ತು? ಸರ್ ಆಯ್ತು, ಇಷ್ಟೇ. ನಿಮ್ಮ ಹತ್ರ ಮತ್ತೆ ಇನ್ನು ಕೇಳೋವಂಥದ್ದು ಇಂಪಾರ್ಟೆಂಟ್ ಏನೂ ಇಲ್ಲ, ನೀವೇನು ಹೇಳ್ಬೋದು. ಕೇಳಕ್ಕೆ ಬರೋಂಗೂ ಇಲ್ಲ. ಯಾಕಂದ್ರೆ ಆ ರೀತಿ ಕೊನೆ ವಿಷಯ ಉಳಿಸೋಣಂಥ ಮನುಷ್ಯನಲ್ಲ. ವಿಧಾನಸೌಧದಾಗ ಏನೋ ಒಂದು ಕಾಫಿ ಪಾರ್ಟಿ ಅರೇಂಜ್ ಮಾಡಾರ, ಅಲ್ಲಿ ಹೋಗಿ ಮಾತನಾಡ್ಲಿಕ್ಕೆ ಹೋಗ್ತಾಯಿದ್ದೀನಿ, ಬರ್ತೀನಿ. ಬನ್ನಿ ಸರ್, ನಮಸ್ಕಾರ. ಪೇಮೆಂಟ್ 20 ರೂಪಾಯಿ. ಮೈ ಗಾಡ್, ಏನು ಮಾತಾಡೋಕ್ಕಿದೆ ಹೇಳಿದ್ರೆ ಇಷ್ಟ ನನ್ನ ಹತ್ರ ಮಾತಾಡೋಕ್ಕಿರೋದು, ಮಾತಾಡೋಕ್ಕೆ ನಾವು ಬಿಡೋದೇ ಇಲ್ಲ ಹೇಳ್ತಿದ್ದಾರೆ. ಮೈ ಗಾಡ್, ಇವ್ರ ಹತ್ರ ಎಲ್ಲ ಮಾತಾಡಿ ನನಗೆ ಸುಸ್ತಾಗಿ ಫುಲ್ ತಲೆ ಎಲ್ಲ ಏಕ್ ಆಗ್ತಾ ಇದೆ. ಏನೇ ಆಗಲಿ ಏನೇ ಹೋಗಲಿ, ಇಷ್ಟು ತನಕ ನಾವು ಮಾಡಿದ್ದು ಕಾಮಿಡಿ, ನೀವ್ಯಾರು ಇದನ್ನ ಹಾಡಿಗೆ ತಗೋಬೇಡಿ ಅಂತ ಹೇಳ್ತಾ ಬಂದ ಸಿಗ್ತೀನಿ. ಈ ಮನುಷ್ಯ ಬಂದ್ಬಿಡ್ತಾರೆ, ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ನೀವು ಬೇಗ 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 ನಿಮ್ಮ ಮನೆಗೆ ಹೋಗ್ಬಿಡಿ, ನಿಮ್ಮ ಮನೇಲಿ ಇರ್ತೀರಲ್ವ ನೀವು. ಓಕೆ ಫೈನ್, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಗೆ ಎಲ್ರಿಗೂ ಟಾಟಾ ಬಾಬಾ, ಲವ್ ಯು, ನಮಸ್ತೆ. Ready, 1, 2, 3, 4.